ಅದು ಕೂಡ ಈಗ ಇಮಿಡಿಯೇಟ್ ಆಗಿ ಪ್ರಿಂಟಿಂಗ್ ಹೊಟ್ಟೋಗುತ್ತೆ. ನೋಟ್ಬುಕ್ದೊಂದು ಇನ್ನೊಂದು ವಾರದೊಳಗೆ ಅದು ಡಿಸಿಷನ್ ತಗೊಂಡು ಅದನ್ನು ಆಗ್ಬಿಟ್ರೆ ಐ ಥಿಂಕ್ ಸ್ವಲ್ಪ ಅಟ್ರಾಕ್ಷನ್ ಇರುತ್ತೆ, ಆರ್ಥಿಕ ಹೊರೆ ಕಮ್ಮಿ ಆಗುತ್ತೆ. ಸರ್ಕಾರಿ ಶಾಲೆಯಲ್ಲಿ ಬರೋರು SC ST OBC ಅವರು ಮತ್ತು ಆರ್ಥಿಕವಾಗಿ ಎಲ್ಲ ಯಾವುದೇ ಸಮಾಜದವರಾಗ್ಲಿ ಯಾವುದೇ ಬಡವರಾಗ್ಲಿ, ಬಡವರು ಯಾರೇ ಸಮಾಜದವರು ಆದ್ರೂ ಕೂಡ ಯಾವುದೇ ಧರ್ಮದವರು ಆರ್ಥಿಕವಾಗಿ ಕೆಳಮಟ್ಟದಲ್ಲಿ ಸ್ವಲ್ಪ ಕಷ್ಟ ಇರೋರಿಗೆ ಇದು ಅನುಕೂಲ ಆಗಿ ಶಿಕ್ಷಣಕ್ಕೆ ಒತ್ತನ್ನ ಕೊಡ್ತಕ್ಕಂಥ ವ್ಯವಸ್ಥೆನ ನಾವು ಮಾಡ್ತಾ ಇದ್ದೀವಿ. ಸಾಕಷ್ಟು ಅನುದಾನ ರಹಿತ ಕನ್ನಡ ಶಾಲೆಗಳಿವೆ, ಸೇರಿಸ್ಕೊಳ್ತೀರಾ ಅನುದಾನ? ಹೌದು, ಅದನ್ನ ಬೆಳಗಾಮಲ್ಲೂ ಕೂಡ ಅದಕ್ಕಿಂತ ಮುಂಚೆ ಬೆಳಗಾವಿ ಸೆಷನ್ಗಿಂತ ಮುಂಚೆನೂ ಕೂಡ ಇಲ್ಲಿ ವಿಧಾನಸೌಧದಲ್ಲಿ ಚರ್ಚೆ ಆಯಿತು. ಬೆಳಗಾಮಲ್ಲಿ ಸ್ವಲ್ಪ ಮೇಲ್ಮಟ್ಟದಲ್ಲೂ ಚರ್ಚೆ ಆಯಿತು. ಅವ್ರು ಇಡೀ ರಾಜ್ಯದಲ್ಲಿ ಎಲ್ಲಾ ಕಡೆನೂ ಕೂಡ ಸ್ಟ್ರೈಕ್ ಕೂಡ ಮಾಡಿದ್ರು. ನಾನೇ ಹೋಗಿ ಆ ಮನವಿಯನ್ನು ಕೂಡ ನಾನು ತಗೊಂಡು ಬಂದೆ. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಮನವಿ ಮಾಡಿದ್ದೀನಿ, ಎಷ್ಟು ಆರ್ಥಿಕ ಹೊರೆ ಬರುತ್ತೆ ಅಂತ ಹೇಳಿದ್ದೀನಿ. ಯಾಕಂದ್ರೆ ಕನ್ನಡ ಶಾಲೆ ಉಳಿಬೇಕು ಅಂತ ಹೇಳಿದ್ರೆ ನಾವು ಕೊಡ್ಬೇಕಾಗ್ತದೆ, ಅದು ಅನಿವಾರ್ಯ. ಬಂಗಾರಪ್ಪಾಜಿಯವ್ರು ಇದ್ದಾಗ ಅದಾದ್ಮೇಲೆ ಯಾರ್ಯಾರು ಮುಖ್ಯಮಂತ್ರಿಗಳಾದ್ರೆ ಸ್ವಲ್ಪ ಕೊಟ್ಟಿದ್ದಾರೆ ಅಷ್ಟೇ. 1995 ನಿಲ್ಸ್ಬಿಟ್ಟಿದ್ದಾರೆ. ಅದಾದ್ಮೇಲೆ ಮತ್ತೆ ಕೊಟ್ಟಿಲ್ಲ. ಸೊ ನನಗೆ ಆಸೆ ಏನು ಅಂತ ಹೇಳಿದ್ರೆ ಒಂದು 10 ವರ್ಷಕ್ಕೆ ಇಲ್ಲ 5 ವರ್ಷಕ್ಕೋ 10 ವರ್ಷಕ್ಕೋ ಕೊಟ್ರೆ ಅದು ಈ ಬಜೆಟ್ ಮೀಟಿಂಗ್ ಅಲ್ಲಿ ನಾನು ಫೈನಲ್ ಮಾಡ್ತೀವಿ. ನಮ್ಗೆ 2ನೇ ತಾರೀಕು ಟೈಮ್ ಕೊಟ್ಟಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು, ನನ್ನ ಇಲಾಖೆಯ ಬಜೆಟ್. ಅವತ್ತು ನಾನು ತುಂಬಾ ಒತ್ತಡವನ್ನ ಕೊಡ್ತೀನಿ. ಈಗಾಗಲೇ ಮಾಹಿತಿನೂ ಕೂಡ ತರ್ಸ್ಕೊಂಡಿದ್ದಾರೆ. ಬಜೆಟ್ ಅಲ್ಲಿ ಘೋಷಣೆ ಮಾಡ್ತಾರೆ ಅಂತೇಳಿ ವಿಶ್ವಾಸ ಇದೆ ನನಗೆ. ಅದಕ್ಕೆ ಕನ್ವಿನ್ಸಿಂಗ್ ಈಗ ನಾವು ಹೇಳ್ತೀವಿ, ಯಾಕಂದ್ರೆ ಮಾಡ್ಬೇಕು. ಅದ್ ಮಾಡಿದಾಗ ಕನ್ನಡ ಶಾಲೆಗೆ ಒತ್ತನ್ನ ಕೊಡ್ತಕ್ಕಂಥದ್ದು, ನಾವು ಕನ್ನಡ ಶಾಲೆ ಉಳಿಸ್ತಕ್ಕಂಥ ವ್ಯವಸ್ಥೆಗೆ ಮತ್ತು ಅನುದಾನಿತ ಶಾಲೆಗಳಿಗೆ ಅನುದಾನವನ್ನ ಏನು ಆಸೆ ಪಡ್ತಾ ಇದ್ದಾರೆ ಅವರಿಗೆ ಕೊಟ್ರೆ ಐ ಥಿಂಕ್ ಅವ್ರಿಗೂ ಕೂಡ ನಿಲ್ತಾರೆ. ಇಲ್ಲಾಂದ್ರೆ ಪಾಪ ಕಷ್ಟ ಆಗುತ್ತೆ. ಇಲ್ಲ ಅಂದ್ರೆ ಯಾಕಂದ್ರೆ ಸ್ವಂತ ಇದ್ರ ಮೇಲೆ ಫೀಸ್ ಕಲೆಕ್ಟ್ ಮಾಡೋದಿಲ್ಲ, ಅದೇ ರೀತಿ ಫ್ರೀ ಆಗಿ ಎಜುಕೇಶನ್ ಕೊಡಬೇಕು ಅನ್ನೋದು ಮನೋಭಾವನೆ ಅಲ್ಲಿ ಇರೋದ್ರಿಂದ ನಾವು ಕೂಡ ಮಾಡ್ಬೇಕಾಗತ್ತೆ. ಕನ್ನಡ ಉಳಿಸ್ಬೇಕಂದ್ರೆ ಇದೆಲ್ಲ ನಾವು ತೀರ್ಮಾನ ತಗೊಳ್ಬೇಕಾಗತ್ತೆ. ಕನ್ನಡಕ್ಕೆ ಇಷ್ಟು ಖರ್ಚಾಗುತ್ತೆ ಅಷ್ಟು ಖರ್ಚಾಗುತ್ತೆ ಅಂತ ಹೇಳಕ್ ಬರಲ್ಲ, ನಾವು ಮಾಡ್ಬೇಕಾಗತ್ತೆ. ನನಗೆ ವಿಶ್ವಾಸ ಇದೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಸ್ವಲ್ಪ ಇದ್ರ ಬಗ್ಗೆ ಆಸಕ್ತಿ ಜಾಸ್ತಿನೂ ಕೂಡ. ಸೊ ನಾನು ಕನ್ವಿನ್ಸ್ ಮಾಡ್ತೀನಿ ಅಂತೇಳಿ ವಿಶ್ವಾಸ ಇದೆ. ಈಗ KPS ಶಾಲೆ 900 ಆಗಿದೆ. 500 ಶಾಲೆ ನಮ್ಮ ಬಜೆಟ್ ಅಲ್ಲಿ ಅನೌನ್ಸ್ ಮಾಡಿರೋದು. 200 ಕಲ್ಯಾಣ ಕರ್ನಾಟಕ ಭಾಗದಿಂದ. ಈ ಮೈನಿಂಗ್ ಎಫೆಕ್ಟೆಡ್ ಏರಿಯಾದಲ್ಲಿ ಒಬ್ಬೊಬ್ರು MLA ಅವರಿಗೆ, ಶಾಸಕರಿಗೆ 10 KPS ಶಾಲೆ, ನಮಗೆಲ್ಲ 3, 2 ಹಂಗೆ ಬರ್ತಾ ಇದೆ. ಕಲ್ಯಾಣ ಕರ್ನಾಟಕದಲ್ಲಿ 5-6ರಿಂದ ಹಿಡಿದು 9ವರೆಗೂ ಬಂದಿದೆ. ಯಾಕಂದ್ರೆ ಅವರಿಗೆ ಡಬಲ್, ಅವರಿಗೆ ಕಲ್ಯಾಣ ಕರ್ನಾಟಕ ದುಡ್ಡು ಕೂಡ ಬರ್ತದೆ. ಮೈನಾರಿಟಿ ಅವರು ಕೂಡ ನಮ್ಮ ಹತ್ರ, ಯಾಕಂದ್ರೆ 4000 ಚಿಲ್ಲರೆ ಉರ್ದು ಶಾಲೆಗಳಿದಾವೆ ಇಡೀ ರಾಜ್ಯದಲ್ಲಿ. ಅವರು ಕೂಡ ನಾವು ದುಡ್ಡು ಕೊಡ್ತೀವಿ, ನೀವು ಅದನ್ನ ರನ್ ಮಾಡಿ, ನೀವೇ ಖರ್ಚು ಮಾಡಿ, ನಮಗೆ ಇಂಗ್ಲಿಷ್ ಅಲ್ಲ, ದ್ವಿಭಾಷಾ ಅಂದ್ರೆ ಉರ್ದು ಮತ್ತೆ ಇಂಗ್ಲಿಷ್ ಮೀಡಿಯಂ ಇರ್ತಕ್ಕಂಥ, ಹೆಂಗೆ ಕನ್ನಡ ಮತ್ತೆ ಇಂಗ್ಲಿಷ್ ಮೀಡಿಯಂ ಇರ್ತದೆ ಇದೇ ತರ ನಮಗೆ ವ್ಯವಸ್ಥೆ ಮಾಡಿಕೊಡಿ ಅಂತ ಹೇಳಿ. ಈಗ ಅಲ್ಲೂ ಆಸಕ್ತಿ ಬಂದಿರೋದು ನೋಡಿದ್ರೆ ಐ ಥಿಂಕ್ ದಟ್ ಈಸ್ ವೆರಿ ಗುಡ್. ಲ್ಯಾಂಗ್ವೇಜ್ ಮಾತ್ರ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಇರುತ್ತೆ, ಫಸ್ಟ್ ಸೆಕೆಂಡ್ ಲ್ಯಾಂಗ್ವೇಜ್. ಮಾಧ್ಯಮ ಕಲಿತಕ್ಕಂಥ ಮಾಧ್ಯಮ ಏನಿದೆ ಅದು ಬರೋದ್ರಿಂದ ಟೋಟಲ್ 900 ಆಗುತ್ತೆ. ಸೊ ಕಲ್ಯಾಣ ಕರ್ನಾಟಕಕ್ಕೆ ಕಮ್ಮಿ ಮಾಡಿಲ್ಲ, ಅವರಿಗೆ 100 ಎಕ್ಸ್ಟ್ರಾ ಕೊಡೋದು ಕೊಟ್ಟಿದ್ದೀನಿ, ಪ್ಲಸ್ ಅವ್ರದ್ದು 200 ಎಲ್ಲ ಸೇರಿದ್ರೆ ಈಗ DPR ಮೊನ್ನೆ 2ನೇ ಟೆಂಡರಿಗೆ ಹೋಗಿದೆ. ಅದು DPR ಫಿಕ್ಸ್ ಮಾಡ್ಬೇಕು, ಒಂದೊಂದು ಶಾಲೆನೂ ಕೂಡ ಏನೇನು ಕೊರತೆ ಇದೆ, ಸಮಾನತೆ ತರ್ತಕ್ಕಂಥ ವ್ಯವಸ್ಥೆಗೆ ಏನೇನ್ ಮಾಡಬೇಕು. ಪ್ಲಸ್ ಹಳೆ ಶಾಲೆಗಳು ಏನಿದಾವೆ 309 ಶಾಲೆಗಳಿದಾವೆ, ಅದನ್ನು ಮೇಲ್ದರ್ಜೆಗೆ ತರಬೇಕು. ಈ ಹಳೆ KPS ಇದಾವಲ್ಲ ಅವೆಲ್ಲ ಉದ್ಧಾರ ಆಗಿಲ್ಲ, ಅವೆಲ್ಲ ವೆರಿ ಬ್ಯಾಡ್ ಇದಾವೆ. ಕೆಲವೊಂದು 150 ಚೆನ್ನಾಗಿದ್ದಾವೆ, ಇನ್ನು 50-60 ಓಕೆ, ಇನ್ನು 50 ಅಂತೂ ಹಾರಿಬಲ್ ಆಗಿದ್ದಾವೆ. ಈಗ ಅದನ್ನು ಮೇಲ್ದರ್ಜೆಗೆ ತರಬೇಕಂದ್ರೆ ಅದಕ್ಕೂ ಹಣ ಬೇಕಾಗತ್ತೆ. ಅದಕ್ಕೂ ಕೂಡ ನಮ್ಮಲ್ಲೇ ಹಣ ಇದೆ, ಅದಕ್ಕೂ ಹಣ ಕೊಟ್ಟು ಈ 900ಕ್ಕೂ ಕೊಟ್ಟು 1209 ಏನಿದೆ, ಮತ್ತೆ CSR ಅಲ್ಲಿ ಇನ್ ಬಂದಂಗೆ ಅದನ್ನ ಆಡಪ್ ಮಾಡ್ತಾ ಇರ್ತೀವಿ. ಎಲ್ಲದೂ ಕೂಡ ಸಮಾನತೆಯನ್ನ ತರ್ತಕ್ಕಂಥ ವ್ಯವಸ್ಥೆಯನ್ನ. ಯಾಕೆಂದ್ರೆ ನಾನು ತಮ್ಮ ಮೂಲಕ ಮನವಿಯನ್ನ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಒಂದ್ ಮಗು KPS ಶಾಲೆಯಲ್ಲಿ ಸೇರ್ಬಿಟ್ರೆ LKG ಇಂದ 12ನೇ ಕ್ಲಾಸ್ ವರೆಗೂ 14 ವರ್ಷ ಒಂದೇ ಅಡ್ರೆಸ್ ಅಲ್ಲಿ ಕಲಿತಕ್ಕಂಥ ಒಳ್ಳೆ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ಇದನ್ನ ಬರ್ತದೆ. ಮತ್ತು ಮಕ್ಕಳನ್ನ ನಾವೇ ಹೋಗಿ ಪಿಕಪ್ ಮಾಡ್ತೀವಿ, ಟ್ರಾನ್ಸ್ಪೋರ್ಟೇಷನ್ ಕೂಡ ನಾವು ಕೊಡೋದ್ರಿಂದ ಐ ಥಿಂಕ್ ಅವ್ರಿಗೆ ತುಂಬಾ ಅನುಕೂಲ ಆಗುತ್ತೆ. ಏನ್ ತಂದೆ ತಾಯಿಯವರು ರೆಡಿ ಮಾಡಿ ಕಳಿಸ್ಬೇಕು. ಅದನ್ನ June 6 ಇಂದಾನೆ ಈಗಿಂದ ವರ್ಕ್ ಸ್ಟಾರ್ಟ್ ಆಗ್ಬಿಡುತ್ತೆ. 1 ವರ್ಷದೊಳಗೆ ವರ್ಕ್ ಫಿನಿಶ್ ಮಾಡೋಕೆ 1-1.5 ವರ್ಷ ಆಗುತ್ತೆ ಕೆಲವು ಕಡೆಗೆಲ್ಲ. ಬಟ್ ಮೀನ್ ವೈಲ್ ಯಾವ್ದಾದ್ರು ಒಂದ್ಸಲಿ ಈಗಾಗಲೇ ಶಾಲೆಗಳನ್ನ ಘೋಷಣೆ ಮಾಡ್ಬಿಟ್ಟಿದೀವಿ. ಅಲ್ಲಿ ಅಡ್ಮಿಷನ್ಸ್ ಎಲ್ಲ ಚೆನ್ನಾಗಾಗುತ್ತೆ, ಇನ್ಮೇಲೆಲ್ಲ ಜಾಸ್ತಿ ಆಗುತ್ತೆ. ಅವ್ನ ಕ್ವಾಲಿಟಿ ಆಫ್ ಎಜುಕೇಶನ್ ವೆರಿ ಹೈ ಅಂದ್ರೆ ಇನ್ನೂ ಚೆನ್ನಾಗಿರ್ತದೆ. ಅಲ್ಲಿ ಮ್ಯೂಸಿಕ್ ಟೀಚರ್ ಇರ್ತಾರೆ, ಫಿಸಿಕಲ್ ಟೀಚರ್ ಇರ್ತಾರೆ, ಆರ್ಟ್ ಟೀಚರ್ ಇರ್ತಾರೆ. 1ನೇ ಕ್ಲಾಸಿಂದ ಕಂಪ್ಯೂಟರ್ ಇರ್ತದೆ, 1ನೇ ಕ್ಲಾಸಿಂದಾನೇ ಕಂಪ್ಯೂಟರ್ ಕಡ್ಡಾಯ. ಎಲ್ಲಾ ಕ್ಲಾಸು ನನಗೆ ಗೊತ್ತಿರೋ ಪ್ರಕಾರ ಅದು DPR ರೆಡಿ ಆದ್ಮೇಲೆ ಗೊತ್ತಾಗುತ್ತೆ. ಕಂಪಲ್ಸರಿ ಇದಿರ್ತದೆ, ಏನೋ ಸ್ಮಾರ್ಟ್ ಕ್ಲಾಸ್ ಇರುತ್ತೆ, ನಿಮ್ದೇನು ಇಂಟರಾಕ್ಟಿವ್ ಬೋರ್ಡ್ಸ್ ಅಂತ ಹೇಳ್ತೀರಿ. ಸೊ ಕಲಿಕೆಗೆ ಇಂಟ್ರೆಸ್ಟಿಂಗ್ ಆಗಿ ಚೆನ್ನಾಗಿರ್ತದೆ ಅದು.
ಅದು ಚೆನ್ನಾಗಾಗುತ್ತೆ. ಸಿಎಂ ಅವರು ಬಜೆಟ್ಗೆ ಪ್ರಿಪರೇಷನ್ ಮಾಡ್ತಾರೆ, ನಿಮ್ಮ ಡಿಪಾರ್ಟ್ಮೆಂಟ್ ಇಲ್ಲ, ನಾ ಹೇಳಿದ್ನಲ್ಲ ಈಗ 1995 ಕನ್ನಡ ಮಾಧ್ಯಮಕ್ಕೆ ಆದ್ಯತೆಯನ್ನು ಕೊಡ್ತಕ್ಕಂಥದ್ದು, ನೋಟ್ ಬುಕ್ನ ಕೊಡ್ತೀನಿ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಅವ್ರ ಸ್ಪೀಚಲ್ಲಿ ಹೇಳಿರೋದನ್ನ ಅದನ್ನ ತಗೊಂಡು, ಮತ್ತೆ ಕೆಲವು ಸ್ಪೆಷಲೈಸ್ ಟೀಚರ್ಸ್ನ ರಿಕ್ರೂಟ್ಮೆಂಟ್ಗೆ ನಾನು ಮನವಿಯನ್ನ ಮಾನ್ಯ ಮುಖ್ಯಮಂತ್ರಿ, ರೆಗ್ಯುಲರ್ ಟೀಚರ್ಸ್ ನಂಗೆ ಪರವಾಗಿಲ್ಲ, ಈ ಸ್ಪೆಷಲೈಸ್ ಟೀಚರ್ಸ್, ಫಿಸಿಕಲ್ ಟೀಚರ್ಸ್, ಈಗ ನೀವು ಮಾಧ್ಯಮದಲ್ಲಿ ಬರಿತಾ ಇರ್ತೀರಿ, ಅಲ್ಲಿ ಎಂಥದ್ದು ಸ್ಪೋರ್ಟ್ಸ್ ಡೇ ನಡೆಯುತ್ತೆ, ಟೀಚರ್ಸೇ ಇರಲ್ಲ ಫಿಸಿಕಲ್, ಅದೆಲ್ಲ ರಿಕ್ರೂಟ್ಮೆಂಟ್ ತುಂಬಾ, ಇದು ನನ್ನ ಅವಧಿಯಲ್ಲ, ಅದು ಮುಂಚೆಯಿಂದನೂ ಕೂಡ ಕಮ್ಮಿ ಮಾಡಿಬಿಟ್ಟಿದ್ದಾರೆ. ಈಗ ಅದು ಹೊರೆ ನನಗೆ ಬಂದ್ಬಿಟ್ಟಿದೆ. ಆದ್ರೆ ನಾನು ಒಂದೇ ಸತಿ ತಗೊಳಕ್ ಆಗ್ಲಿಲ್ಲ ಅಂದ್ರೂ ಕೂಡ ಸ್ಪೀಡ್ ಅಪ್ ಮಾಡ್ತಾ ಇದ್ದೀನಿ ಪ್ರೋಸೆಸ್ನ. ಈಗ ನಮ್ದು ಈಗಿರೋ ರಿಕ್ರೂಟ್ಮೆಂಟು, ಹಳೆ ರಿಕ್ರೂಟ್ಮೆಂಟು ಎಲ್ಲ ಸೇರಿದ್ರೆ, ಅನುದಾನಿತದು ಸೇರಿದ್ರೆ ಸುಮಾರು ನಾನು 23-24 ಸಾವಿರ ಟೀಚರ್ಸ್ನ, 28,000 ಟೀಚರ್ಸ್ನ ತಗೊಂಡಾಗೈತೆ.